ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನು. ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಇಂಟು ಕೊಸೆಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಂಟಿಗ್ರೇಷನ್ ಅಂದರೆ ನಮಗೆ ಇಟ್ ಈಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ಫಸ್ಟ್ ನಾವು ಇನ್ಸೈಡ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ. ಕೊಸೆಕೆಂಟ್ ಎಕ್ಸ್ ಇಂಟು ಕೊಸೆಕೆಂಟ್ ಎಕ್ಸ್ ಅಂದರೆ ಏನಾಯಿತು, ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬರೀಬೋದು. ಹೌದಾ, ನೆಕ್ಸ್ಟು ನಮಗೆ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಫಸ್ಟ್ ಡಿಫ್ರೆನ್ಸಿಯೇಷನ್ ಬಗ್ಗೆ ಐಡಿಯಾ ಇರಬೇಕು. ಸೊ ಈಗ ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ ನೋಡೋಣ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಏನು, ಮೈನಸ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಹಂಗಂದರೆ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಮೈನಸ್ ಕಾಟ್ ಎಕ್ಸ್ ಆಗುತ್ತೆ. ಓಕೆನಾ, ಸೊ ಅಂದರೆ ಇದರದ್ದು ರಿಸಲ್ಟ್ ಮೈನಸ್ ಕಾಟ್ ಎಕ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಏನಾಗುತ್ತೆಪ್ಪ ಅಂತಂದರೆ ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಆಗುತ್ತೆ. ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಹಂಗಂದರೆ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಏನಾಗಬೇಕು, ಮೈನಸ್ ಕೊಸೆಕೆಂಟ್ ಆಗಬೇಕು. ಸೊ ಹಂಗಂದರೆ ಇದ್ರದ್ದು ಆನ್ಸರ್ ಏನಾಗುತ್ತೆ ನೋಡಿ, ಮೈನಸ್ ಕಾಟ್ ಎಕ್ಸ್. ಯಾಕಂದರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಈಸ್ ಮೈನಸ್ ಕೊಸೆಕೆಂಟ್ ಸ್ಕ್ವೇರ್, ಆದರೆ ಇಂಟಿಗ್ರೇಷನ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ಏನಾಗಬೇಕು, ಮೈನಸ್ ಕಾಟ್ ಎಕ್ಸ್ ಆಗಬೇಕು. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಆದರೆ ಸೊ ಅದರದ್ದು ಇಂಟಿಗ್ರೇಷನ್ ಆಗಬೇಕು ಮೈನಸ್ ಕೊಸೆಕೆಂಟ್ ಎಕ್ಸ್ ಪ್ಲಸ್ ಸಿ. ಓಕೆನಾ, ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ರೈಟ್, ಥ್ಯಾಂಕ್ ಯು.